ಕೂಡ ಸಿಇಟಿ ವಿದ್ಯಾರ್ಥಿಗಳು ನಿಮ್ಮ ಸಿಇಟಿ ರಿಸಲ್ಟ್ ಬಂದಾಗಿಂದನೂ ಕೂಡ ಸಿಇಟಿ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ನಾವು ಕಾಲೇಜ್ ಹೋಗಿ ಯಾವಾಗ ಅಡ್ಮಿಷನ್ ಆಗ್ತೀವಿ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. ಆದ್ರೆ ಕೆ ಅವ್ರು ಬಂದ್ಬಿಟ್ಟು ಇನ್ನೂ ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಮಾಡಿಲ್ಲ. ಹಾಗಾದ್ರೆ ಈ ವರ್ಷ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದ್ಮೇಲೆ ಈ ವರ್ಷ ನಿಮ್ಗೆ ಏನೇನ್ ಪ್ರಾಬ್ಲಮ್ ಬರುತ್ತೆ ಆಪ್ಷನ್ ಎಂಟ್ರಿಲಿ, ಮತ್ತೆ ಏನೇನ್ ಚೇಂಜಸ್ ಆಗಿದೆ, ಏನಕ್ಕೆ ಆಪ್ಷನ್ ಎಂಟ್ರಿ ಇದುವರೆಗೂ ಕೂಡ ಸ್ಟಾರ್ಟ್ ಆಗಿಲ್ಲ, ಎಲ್ಲಾದ್ರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ವರ್ಷ ನೀವೇನಾದ್ರೂ ಕರ್ನಾಟಕದಲ್ಲಿ ಸಿಇಟಿ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ವಿಡಿಯೋನ ಯಾರು ಕೂಡ ಮಧ್ಯ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ನಮ್ಮ ಸಿಇಟಿ ರ್ಯಾಂಕಿಂಗ್ ಚೆನ್ನಾಗಿ ಬಂದಿದೆ ಅನ್ಬಿಟ್ಟು ಯಾರು ಕೂಡ ಸೆಲೆಬ್ರೇಟ್ ಮಾಡಕ್ ಹೋಗ್ಬಿಡಿ. ಯಾಕೆಂದ್ರೆ ಬಿಲಿಯನರ್ ಆಗಿರುವಂತಹ ನಿಖಿಲ್ ಕಾಮತ್ ಅವರು ಹೇಳಿದರೆ 4 ಇಯರ್ ಇಂಜಿನಿಯರಿಂಗ್ ಡಿಗ್ರಿ ಡೆಡ್ ಆಗಿದೆ. 2030 40% ಆಫ್ ದ ಟುಡೇ ಜಾಬ್ ಸ್ಕಿಲ್ಸ್ ಎಲ್ಲ ಕೂಡ ಔಟ್ಡೇಟೆಡ್ ಆಗಿರುತ್ತೆ. ತುಂಬಾನೇ ಸ್ಪೀಡ್ ಅಪ್ ಆಗಿ ಎಲ್ಲಾನು ಕೂಡ ಟೇಕ್ ಓವರ್ ಮಾಡ್ತಿದೆ ಅಂತ. ಟ್ರೆಡಿಷನಲ್ ಬಿಟೆಕ್ ಡಿಗ್ರಿ ಎಲ್ಲಾ ಕಡೆನೂ ಕೂಡ ಟೀಚ್ ಮಾಡ್ತಾ ಇದ್ದಾರೆ. ಆದ್ರೆ ಮೆರೈ ಸ್ಕೂಲ್ ಆಫ್ ಟೆಕ್ನಾಲಜಿಲಿ ಪ್ರೊಫೆಷನಲ್ಸ್ ನಿಮಗೆ ಡೇ 1 ಇಂದಾನೆ ಕೂಡ ಮೆಂಟರ್ ಮಾಡ್ತಾ ಇದ್ದಾರೆ. ಅದು ಕೂಡ ಗೂಗಲ್, ಮೈಕ್ರೋಸಾಫ್ಟ್ ಕೋಡಿಂಗ್ ಬ್ಲಾಕ್ಸ್ ಅಲ್ಲಿ ಕೆಲಸ ಮಾಡಿರುವಂತವ್ರು. ಫಸ್ಟ್ ಇಯರ್ ಅಲ್ಲಿ ಆಪ್ ನ ಬಿಲ್ಡ್ ಮಾಡ್ತೀರಾ, ಸೆಕೆಂಡ್ ಇಯರ್ ಅಲ್ಲಿ ಚಾಟ್ ಬೋಟ್ ನ ಬಿಲ್ಡ್ ಮಾಡ್ತೀರಾ, ಥರ್ಡ್ ಇಯರ್ ಅಲ್ಲಿ ನಿಮ್ದೇ ಒಂದು ಓನ್ ಸ್ಟಾರ್ಟ್ಅಪ್ ಇರುತ್ತೆ, ಮತ್ತೆ ಫೈನಲ್ ಇಯರ್ ಅಲ್ಲಿ 40 to 50 lakhs ಪ್ಯಾಕೇಜ್ ನಿಮ್ಮ ಕೈಯಲ್ಲಿ ಇರುತ್ತೆ. ಜೊತೆಗೆ ನೀವು ಕೂಡ ಒಂದು ಬಿಸ್ನೆಸ್ ಪೋರ್ಟ್ಫೋಲಿಯೋನು ಕೂಡ ಬಿಲ್ಡ್ ಮಾಡಿರ್ತೀರಾ. ಇಲ್ಲಿ ಮೆರೈ ಸ್ಕೂಲ್ ಆಫ್ ಟೆಕ್ನಾಲಜಿ 10 lakh ಬಿಟೆಕ್ ಪ್ರೋಗ್ರಾಮ್ ಅಲ್ಲಿ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ 100% ಪ್ಲೇಸ್ಮೆಂಟ್ ಇರುತ್ತೆ. ಹಾಗೆ ಸ್ಕಾಲರ್ಶಿಪ್ ಕೂಡ ಪ್ರೊವೈಡ್ ಮಾಡ್ತಾರೆ ನ್ಯಾಷನಲ್ ಸ್ಕ್ರೀನ್ ಟೆಸ್ಟ್ ಮುಖಾಂತರ. ಇದು ಆನ್ಲೈನ್ ನಡೆಯುತ್ತೆ. ಎಕ್ಸಾಮ್ ಬಂದ್ಬಿಟ್ಟು ಜುಲೈ 5ನೇ ತಾರೀಕಿದೆ. ನಾಳೆನೆ ಜುಲೈ 4ನೇ ತಾರೀಕು ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ಲಿಮಿಟೆಡ್ ಸೀಟ್ಸ್ ಮಾತ್ರ ಇರುತ್ತೆ. ಯಾರು ಕೂಡ ವೆಯ್ಟ್ ಮಾಡಕ್ ಹೋಗ್ಬಿಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಈ ಒಂದು ಆಪರ್ಚುನಿಟಿನ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಎಲ್ಲೂ ಕೂಡ ನಿಮ್ಗೆ ಈ ರೀತಿ ಒಳ್ಳೆ ಕಾಲೇಜ್ ಸಿಗೋದಿಲ್ಲ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ, ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ. ಇಲ್ಲಿ ನೋಡಿ, ನಿಮ್ಗೆ ಎಲ್ಲರಿಗೂ ಕೂಡ ಇರುವಂತ ಡೌಟ್ ಏನಂದ್ರೆ, ಇವಾಗ ಸಿಇಟಿ ಆಪ್ಷನ್ ಎಂಟ್ರಿ ಇನ್ನೂ ಏನಕ್ಕೆ ಸ್ಟಾರ್ಟ್ ಮಾಡಿಲ್ಲ, ರಿಸಲ್ಟ್ ಬಂದ ಆಗ್ಲೇ ನಮ್ಗೆ 2 ತಿಂಗಳು ಆಗ್ತಾ ಬರ್ತಿದೆ, ಏನಕ್ಕೆ ಕಿ ಅವರು ಇನ್ನೂ ಆಪ್ಷನ್ ಎಂಟ್ರಿ ಲಿಂಕ್ ಆಕ್ಟಿವೇಟ್ ಮಾಡಿಲ್ಲ ಅಂತ ನೀವು ಕೇಳ್ತೀರಾ. ಇವಾಗ ನೋಡಿ, ನೀಟ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ವಲ್ಲ, ಅದಕ್ಕೋಸ್ಕರ ನಿಮ್ಗೆ ಅದು ಸಿಇಟಿ ಆಪ್ಷನ್ ಎಂಟ್ರಿನೂ ಕೂಡ ಸ್ಟಾರ್ಟ್ ಆಗಿಲ್ಲ. ಯಾಕೆಂದ್ರೆ ನೀಟ್ ಕೌನ್ಸಿಲಿಂಗ್ ಮತ್ತೆ ಸಿಇಟಿ ಕೌನ್ಸಿಲಿಂಗ್ ಎರಡೂ ಕೂಡ ನಿಮ್ಗೆ ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರುತ್ತೆ. ಇಲ್ಲಿ ನೀಟ್ ಅಲ್ಲಿ ಏನಾದ್ರೂ ಒಂದು ಎಫೆಕ್ಟ್ ಆಗ್ತಿದೆ ಅಂದ್ರೆ ಅದು ಇಂಡೈರೆಕ್ಟ್ ಆಗಿ ನಿಮ್ಗೂ ಕೂಡ ಬೀಳುತ್ತೆ. ಸರಿನಾ? ಇವಾಗ ನೀಟ್ ಅಲ್ಲಿ ಏನಾಗಿದೆ ಅಂದ್ರೆ, ನೀಟ್ ರೀ ಎಕ್ಸಾಮ್ ಮಾಡಬೇಕು ಅಂತ ಆದೇಶನ ಓಡಿಸಿದ್ರೆ ಅದಕ್ಕೊಂದು ಸ್ಟೇ ಬಂದಿದೆ. ಆ ರೀತಿ ಏನೇನೋ ಮಿಸ್ಅಪ್ ಆಗ್ತಾ ಹೋಗ್ತಿದೆ, ಅದರಿಂದ ಕೌನ್ಸಿಲಿಂಗ್ ಡಿಲೇ ಆಗ್ತಿದೆ ನೀಟ್ ಇದು. ಅದಕ್ಕೋಸ್ಕರ ಅದು ಸಿಇಟಿ ಕೌನ್ಸಿಲಿಂಗು ಕೂಡ ಡಿಲೇ ಆಗ್ತಿದೆ. ಇವಾಗ ಈ ವರ್ಷ ಆಪ್ಷನ್ ಅಲ್ಲಿ ಏನೇನ್ ಚೇಂಜಸ್ ಇರುತ್ತೆ, ಏನೇನ್ ಪ್ರಾಬ್ಲಮ್ ಆಗುತ್ತೆ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ನಿಮ್ಗೆ ಆಪ್ಷನ್ ಎಂಟ್ರಿ ಯಾವಾಗಿರುತ್ತೆ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ನೋಡಿ, ಈ ವರ್ಷ ಆಪ್ಷನ್ ಅಲ್ಲಿ ಚೇಂಜಸ್ ಏನಂದ್ರೆ, ಇಲ್ಲಿ ನೀವು QR ಕೋಡ್ ಏನಿದೆಯಲ್ಲ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ, ಅದನ್ನ ತೋರಿಸ್ಬಿಟ್ಟು ಲಾಗಿನ್ ಆಗ್ಬೋದು ಅಂತ ಹೇಳಿದ್ರೆ, ಆದ್ರೆ ಅದು ಎಷ್ಟು ಮಟ್ಟಿಗೆ ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಸರಿನಾ? ಅದು ಫುಲ್ ಲಾರ್ಜ್ ಆಗಿ ಕರೆಕ್ಟ್ ಆಗಿ ಎನ್ಲಾರ್ಜ್ ಆಗಿತ್ತು ಅಂದ್ರೆ ಸ್ಕ್ಯಾನ್ ಆಗ್ತಿದೆ, ಲಾಗಿನ್ ಆಗ್ತಿದೆ. ಸ್ಮಾಲ್ ಆಗಿ ಮೊಬೈಲ್ ಅಲ್ಲಿ ತೋರಿಸಿದ್ರೆ ಅದು ಸ್ಕ್ಯಾನ್ ಆಗ್ತಾ ಇಲ್ಲ ವೆಬ್ ಕ್ಯಾಮ್ ಅಲ್ಲೂ ಕೂಡ. ಸರಿನಾ? ಇಲ್ಲಾಂದ್ರೆ ನಿಮ್ಮ ಸಿಟಿ ಅಪ್ಲಿಕೇಶನ್ ನಂಬರ್ ಹಾಕ್ಬಿಟ್ಟು ಕೂಡ ನೀವು ಲಾಗಿನ್ ಆಗ್ಬೋದು. ಅದಾದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ ಹಾಕ್ತೀರಾ, OTP ನ ವೆರಿಫೈ ಮಾಡ್ಕೋತೀರಾ. ಅದಾದ್ಮೇಲೆ ಫೇಸ್ ವೆರಿಫಿಕೇಶನ್ ಅಂತ ತಂದಿದ್ದೀರಾ. ಇವಾಗ ಫೇಸ್ ವೆರಿಫಿಕೇಶನ್ ಆಗ್ಲೇ ಇದೆ. ನೀವು ಪ್ರತಿ ಸಲಿನೂ ಕೂಡ ಲಾಗಿನ್ ಆಗ್ಬೇಕಾದ್ರೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೋಬೇಕಾದ್ರೂ ಕೂಡ ನೋಡಿರ್ತೀರಾ, ಅದು ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇಲ್ಲ. ಈ ಒಂದು ಫೇಸ್ ವೆರಿಫಿಕೇಶನ್ ಇಂದ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಕೆಲವು ಪ್ರಾಬ್ಲಮ್ ಬರ್ಬೋದು. ಅಂದ್ರೆ ಫೇಸ್ ವೆರಿಫಿಕೇಶನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಸರ್ವರ್ ಅಲ್ಲಿ ಓವರ್ಲೋಡ್ ಆಗುತ್ತೆ. ಒಂದು ವೆಬ್ಸೈಟ್ ಅಂದ್ರೆ ಇಷ್ಟು ಒಂದು ಡಾಟಾನ ತಡಿಬಹುದು ಒಂದು ಅವರ್ಗೆ. ಆದ್ರೆ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಲಕ್ಷಾಂತರ ಜನ ನೀವು ಮಾಡ್ತಾ ಇರ್ತೀರಾ. ಅವಾಗ ನೀವು ಎಲ್ಲಾರು ಕೂಡ ಆಪ್ಷನ್ ಎಂಟ್ರಿ ಮಾಡಿದಾಗ ಎಲ್ಲಾರು ಕೂಡ ಫೇಸ್ ವೆರಿಫಿಕೇಶನ್ ಮಾಡಕ್ ಹೋಗ್ತೀರಾ. ಅವಾಗ ಸರ್ವರ್ ಓವರ್ಲೋಡ್ ಆಗಿ ಸರ್ವರ್ ಕ್ರಾಶ್ ಆಗ್ಬೋದು, ಸರ್ವರ್ ಡೌನ್ ಆಗ್ಬೋದು. ಅದರಿಂದ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಕೆಲವು ಪ್ರಾಬ್ಲಮ್ಸ್ ಬರ್ಬೋದು. ಇದ್ರ ಬಗ್ಗೆ ಅವ್ರ ಗಮನ ಹರಿಸಬೇಕಾಗುತ್ತೆ ಫೇಸ್ ವೆರಿಫಿಕೇಶನ್ ಬಗ್ಗೆ. ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂದ್ರೆ, 10ನೇ ತಾರೀಕು ನೀಟ್ ರೀ ಎಕ್ಸಾಮ್ ಬಗ್ಗೆ ಒಂದು ಹಿಯರಿಂಗ್ ಇದೆ. ಅಲ್ಲೇ ಅದು ನೀಟ್ ರೀ ಎಕ್ಸಾಮ್ ಕ್ಯಾನ್ಸಲ್ ಮಾಡಿದ್ರು ಅಂದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ, ಈ ತಿಂಗಳು ಕೊನೆ ವಾರದಲ್ಲಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಅಲ್ಲೇನಾದ್ರು ತಿರ್ಗಾ ನೀಟ್ ರೀ ಎಕ್ಸಾಮ್ ಮಾಡಕ್ಕೆ ಪರ್ಮಿಷನ್ ಕೊಟ್ಬಿಟ್ರು ಅಂದ್ರೆ ನಿಮ್ಗೆ ಆಪ್ಷನ್ ಎಂಟ್ರಿ ಬಂದ್ಬಿಟ್ಟು ನೆಕ್ಸ್ಟ್ ತಿಂಗಳು ಸ್ಟಾರ್ಟ್ ಆಗ್ಬೋದು. ಆಗಸ್ಟ್ 1ನೇ ವಾರ ಅಥವಾ 2ನೇ ವಾರ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ನಮ್ಮ ಫ್ರೆಂಡ್ಸ್ ಯಾರು ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡ್ಬಿಟ್ಟು ಈ ರೀತಿ ಇದೆ ಒಂದು ಅಪ್ಡೇಟ್ ಅಂತ ತಿಳಿಸಿ. ಮೆರೈ ಸ್ಕೂಲ್ ಆಫ್ ಟೆಕ್ನಾಲಜಿ ಟೆಸ್ಟ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ. ಯಾಕಂದ್ರೆ ನಾಳೆನೇ ಲಾಸ್ಟ್ ಡೇಟ್ ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಬೇಗ ರಿಜಿಸ್ಟರ್ ಮಾಡ್ಕೊಂಡು ಟೆಸ್ಟ್ ಅಟೆಂಡ್ ಮಾಡಿ, ಸ್ಕಾಲರ್ಶಿಪ್ ಸಿಗುತ್ತೆ ನಿಮಗೆ.